ಎಲ್ಲರಿಗೂ ಮತ್ತೊಮ್ಮೆ ನಾನು ನಿಮ್ಮ ಮನೆ ಹುಡುಗ JP ಮಾಡೋ ನಮಸ್ಕಾರ. ಇವತ್ತು ನಾನು ನಮ್ಮ ಕಲಬುರಗಿಯಿಂದ ಸ್ಮಾರಕ ನಗರಿ ಅಂತ ಪ್ರಸಿದ್ಧಿ ಪಡೆದಂತೆ ಜಿಲ್ಲೆ ಒಳಗಿದ್ದೀನಿ. ಯಾವ ಜಿಲ್ಲೆ ಅಂದ್ರೆ ಬೀದರ್ ಜಿಲ್ಲೆ ಒಳಗ. ಸ್ಮಾರಕ ನಗರಿ ಅಂದ ತಕ್ಷಣ ನಿಮ್ಗೆ ಸ್ಮಾರಕಗಳಿಗೆ ತೋರಿಸ್ತೀನಿ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಈ ಜಿಲ್ಲೆ ಒಳಗೆ ಭಾಳ ಪ್ರಸಿದ್ಧಿಯಾದಂಥ ಶಕ್ತಿಶಾಲಿಯಾದಂಥ ದೇವಾಲಯಗಳವ. ಆ ದೇವಾಲಯಗಳಲ್ಲಿ ಒಂದು ದೇವಾಲಯಕ್ಕೆ ನಾವು ಬಂದಿದ್ದೆವು ಮುಂಜಾನೆ. ಇವತ್ತು ಮುಂಜಾನೆ ದೇವಾಲಯ ದರ್ಶನಕ್ಕೆ ಹೋಗ್ಬೇಕಂದ್ರೆ ಸ್ನಾನ ಮಾಡಲೇಬೇಕು. ಆ ದೇವಾಲಯದಲ್ಲೂ ಕೂಡ ಸ್ನಾನ ಮಾಡ್ಲಿಕ್ಕೆ ಅಲ್ಲಿ ಇಲ್ಲಿ ವ್ಯವಸ್ಥೆ ಅದ. ಆದ್ರೂ ಆ ದೇವಾಲಯದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಶ್ರೀ ಕ್ಷೇತ್ರ ಗಯಾಮುಖ ಗುಪ್ತಲಿಂಗೇಶ್ವರ ಅಂತ ಸಣ್ಣ ಟೆಂಪಲ್ ಅದ. ಆ ಟೆಂಪಲ್ ಒಳಗೆ ನಂದಿ ಬಾಯಿಂದ ನೀರು ಬರ್ತಾವ. ಆ ನಂದಿ ಬಾಯಿಂದ ನಿಂದ ಸ್ನಾನ ಮಾಡ್ಕೊಂಡು ನಿಮಗ್ ಮುಂದೆ ದೇವಾಲಯ ಕರ್ಕೊಂಡು ಹೋಗ್ತೀನಿ. ಅದು ಯಾವ ದೇವಾಲಯ ಅಂತ ಮುಂದೆ ಹೋಗ್ತಾ ಹೇಳ್ತಾ ಹೋಗ್ತೀನಿ ನಿಮಗ. ಆ ದೇವಾಲಯ ಬಗ್ಗೆ ನಿಮಗೆ ಫುಲ್ ವಿವರಣೆ ಕೊಡ್ತಾ ಹೋಗ್ತೀನಿ. ಆ ದೇವಾಲಯ ಸಣ್ಣ ಸಣ್ಣ ಕಥೆನೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಇವಾಗ ನಾವು ಬೆಟ್ಟದಿಂದ ಕೆಳಗಡೆ ಹೋಗ್ತಾ ಇದೀವಿ. ಯಾಕಂದ್ರೆ ಈ ದೇವಸ್ಥಾನ ಇರೋದು ಬೆಟ್ಟದಿಂದ ಕೆಳಗಡೆ ಅದ. ನೋಡೋಕಂತೂ ಬಹಳ ಚಂದ ಅದ. ಅಲ್ಲಿ ನಂದಿ ಬಾಯಿಂದ ನೀರು ಬರೋದು, ಆಮೇಲೆ ಸುತ್ತಮುತ್ತ ವಾತಾವರಣ, ನೀವು ಸ್ನಾನ ಮಾಡಿ ನಂತರ ಸ್ವಲ್ಪ ಕೂತ್ಕೊಂಡು ಆರಾಮ್ ದೇವ್ರ ದರ್ಶನಕ್ಕೆ ಹೋಗ್ಬೋದು. ಇವಾಗ ಕೆಳಗಡೆ ಹೊಂಟಿದೆವು, ತೋರಿಸ್ತೀನಿ. ನಾನು ಅವಾಗೆ ಹೇಳೋದಲ್ಲ, ಶ್ರೀ ಕ್ಷೇತ್ರ ಗಯಾಮುಖ ಗುಪ್ತಲಿಂಗೇಶ್ವರ ದೇವಸ್ಥಾನ ಅಂತಿ ಅದೇ ನೋಡ್ರಿ. ಇವಾಗ ಕೆಳಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ನಂದಿ ಬಾಯಿಂದ ನೀರು ಬರೋ ತೋರಿಸ್ತೀನಿ. ಈ ಜಾಗದಾಗ ಭಾಳ ನೆಮ್ಮದಿ ಅದ ನೋಡ್ರಿ. ಹಕ್ಕಿಗಳ ಸೌಂಡ್ ಅದ ಹೆಂಗೆ ಮಾಡತ್ತಾವ, ಎಷ್ಟು ಚಂದ ಸೌಂಡ್ ಉಂಟದ ಹಕ್ಕಿಗಳದು. ನಾವು ಕೇಳಕ್ಕಂತೂ ಭಾಳ ಚಂದ ಅನ್ಸುತ್ತದ. ಇನ್ನು ಈ ಪ್ರದೇಶದೊಳಗೆ ಕುಂತ್ರೆ ಎಷ್ಟು ಮನಸ್ಸು ಸಮಾಧಾನ ಆಗ್ಲಿಕ್ಕಿಲ್ಲ. ಎಷ್ಟು ಎಲ್ಲ ಕಡೆ ಭಾಳ ಹಸಿರಾದಂಥ ವಾತಾವರಣ ಅದ. ಫುಲ್ಲು ಗುಡ್ಡದಾಗ ಅದ. ಇದು ಭಾಳ ಚಂದದ ಪ್ರದೇಶ ನೋಡ್ಲಿಕ್ಕೆ ನಿಮಗೆ. ಇವಾಗ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಈ ದೇವಸ್ಥಾನದ ಕಡೆ ಬಂದಿದ್ದೆವು. ಈ ದೇವಸ್ಥಾನ ಎಲ್ಲದ ಅಂದ್ರೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ಖಾನಾಪುರ ಗ್ರಾಮದಾಗದ. ಬೀದರಿಂದ ಒಂದು 15 ಕಿಲೋಮೀಟರ್ ಆಗ. ದೇವಸ್ಥಾನದ ಇತಿಹಾಸ ಹೇಳ್ಬೇಕಂದ್ರೆ ಇಬ್ಬರು ರಾಕ್ಷಸರಿಂದ ಶುರು ಆಗ್ತದ. ಆ ಇಬ್ಬರು ರಾಕ್ಷಸರು ಅಣ್ಣ ತಮ್ಮ ಇರ್ತಾರ, ಮಲ್ಲಾಸುರ ಮತ್ತು ಮಣಿಕಾಸುರ ಅಂತಿ. ಅವರು ಬ್ರಹ್ಮನಿಂದ ಎಲ್ಲ ಥರದ ವರ ಪಡ್ಕೊಂಡಿರ್ತಾರ. ವರ ಪಡ್ಕೊಂಡಿ ಸಲುವಾಗಿ ಭೂಮಿ ಮೇಲೆ ಅವ್ರು ಯಾರಿಗೂ ಅನಿಸ್ತಾ ಇರಲ್ಲ. ಅವ್ರದ್ದೇ ಅಟ್ಟಹಾಸ ಇರ್ತದೆ. ಎಲ್ಲ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇರ್ತಾರ, ಋಷಿ ಮುನಿಗಳಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಹೀಗೆ ಒಂದಿನ ಏನಾಗ್ತದೆ, ಮಣಿಚೂರು ಪರ್ವತದ ಮೇಲೆ ಋಷಿ ಮುನಿಗಳು ಅವ್ರ ಯಾಗ ಯಜ್ಞಗಳು ಮಾಡ್ತಾ ಇರ್ತಾರೆ. ಆ ಯಾಗ ಯಜ್ಞಗಳಿಗೆ ಇವ್ರು ಅಡ್ಡಿಪಡಿಸ್ತಾರೆ. ನಮ್ಮ ಪರ್ಮಿಷನ್ ಇಲ್ಲದೆ ಭೂಮಿ ಮೇಲೆ ಯಾಗ ಯಜ್ಞಗಳು ಮಾಡಬಾರ್ದು ಅಂತ ಅಡ್ಡಿಪಡಿಸ್ತಾರೆ. ಅವಾಗ ಋಷಿ ಮುನಿಗಳು ಏನು ಮಾಡ್ತಾರೆ, ಬ್ರಹ್ಮ ಮತ್ತು ವಿಷ್ಣುವಿನ ಹತ್ರ ಹೋಗ್ತಾರೆ. ಈ ಥರ ಇವರಿಬ್ಬರು ರಾಕ್ಷಸರು ನಮಗೆ ತೊಂದರೆ ಕೊಡ್ಲಿಕ್ತಾರ, ಇವ್ರಿಗೆ ಏನಾದರೂ ಹೇಳ್ರಿ ಬುದ್ಧಿ ಅಂದ್ಕಿಸಿನಿ ಹೋಗಿ ಹೇಳ್ತಾರೆ. ಅವಾಗ ಬ್ರಹ್ಮ ವಿಷ್ಣು ಕೈಲಿಂತೂ ಏನೂ ಆಗಲ್ಲ. ಅವರಿಬ್ಬರೂ ಹೊಡೆಯೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅವಾಗ ಬ್ರಹ್ಮ ವಿಷ್ಣು ಮತ್ತು ಈ ಋಷಿಗಳೆಲ್ಲ ಸೇರಿ ಏನು ಮಾಡ್ತಾರೆ, ಶಿವನ ಹತ್ರ ಹೋಗ್ತಾರೆ. ಶಿವನ ಹತ್ರ ಹೋಗಿ ತಮ್ಮ ಸಮಸ್ಯೆಗಳೆಲ್ಲ ಹೇಳ್ಕೊತಾರೆ. ಈ ಥರ ಮಾಡ್ತಾ ಇದ್ದಾರೆ, ಮಣಿಕಾಸುರ ಮತ್ತು ಮಲ್ಲಾಸುರ ಈ ಥರ ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲರಿಗೆ ಅಂತ ಹೇಳ್ಕೊತಾರೆ. ಅವಾಗ ಶಿವನು ಮಾರ್ತಾಂಡ ರೂಪದಾಗ ಭೂಮಿಗೆ ಬರ್ತಾನೆ. ಎಲ್ಲ ದೇವತೆಗಳ ಸೈನ್ಯಗಳೊಂದಿಗೆ ಭೂಮಿಗೆ ಬರ್ತಾನೆ. ಭೂಮಿಗೆ ಬಂದು ಮಣಿಕಾಸುರನ ಸಂಹಾರ ಮಾಡ್ತಾನೆ. ಅವಾಗ ಮಲ್ಲಾಸುರನ ಸಂಹಾರ ಮಾಡೋಕೆ ಮುಂದಾದಾಗ ಮಲ್ಲಾಸುರ ಮಾರ್ತಾಂಡ ರೂಪದ ಶಿವನ ಹತ್ರ ಒಂದು ಕೋರಿಕೆಯನ್ನು ಕೇಳ್ಕೊತಾನ. ನೀನು ಎಲ್ಲೆಲ್ಲಿ ಇರ್ತೀಯ, ನನ್ನ ಹೆಸರಿನೊಂದಿಗೆ ನಾನು ಅಲ್ಲೇ ಇರಬೇಕು ಅಂತ ಕಿಸಿನ ಬೆಳ್ಕೊತಾನ. ಅವಾಗ ಮೈಲಾರ ಮಲ್ಲಣ್ಣ ಅಂತ ಹೆಸರು ಬರ್ತದೆ. ಇವತ್ತು ನಾನು ಬಂದಿರೋದು ಬೀದರ್ ಜಿಲ್ಲೆಯ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ. ಇವಾಗ ನಿಮಗೆ ಗುಡಿ ಒಳಗೆ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ಮೈಲಾರ ಮಲ್ಲಣ್ಣ ದೇವಸ್ಥಾನ ಹೆಂಗದ ಅಂತಿ. ಇವಾಗ ನಾ ನಿಮಗೆ ಗುಡಿ ಒಳಗೆ ಕರ್ಕೊಂಡು ಹೊಂಟೀನಿ. ಇದೇ ನೋಡ್ರಿ ಗುಡಿ. ಈ ದೇವಸ್ಥಾನಕ್ಕೆ ಬೀದರ್ ಜಿಲ್ಲೆಯ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಜನರು. ಎಲ್ಲ ಟೆಂಗು ಬಂಡಾರದೆಲ್ಲ ಸಿಗ್ತಾವೆ ನಿಮಗೆ. ಹೂವು ಅದು ಬೇಕಂದ್ರೆ ಗುಡಿಗೆ ದೇವ್ರಿಗೆ ತೊಗೊಂಡು ಹೋಗ್ಬೋದು ಒಳಗೆ. ಈ ಮೈಲಾರ ಮಲ್ಲಣ್ಣ ದೇವ್ರಿಗೆ
ರವಿವಾರ ಭಾಳ ವಿಶೇಷವಾದ ದಿನ ಅದ. ಹೆಂಗೆ ನಮ್ಮ ಗಣಪತಿ ಮಂಗಳವಾರ, ನಮ್ಮ ಶಾಣಬಸಪ್ಪಗೆ ಸೋಮವಾರ, ನಮ್ಮ ರಾಘವೇಂದ್ರ ಸ್ವಾಮಿ ಗುರುವಾರ, ಈ ಥರ ಹೆಂಗೆ ವಾರಗಳು ವಿಶೇಷವ ಅದೇ ರೀತಿ ಮೈಲಾರ ಮಲ್ಲಣ್ಣಗ ರವಿವಾರ ದಿನ ಭಾಳ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾರೆ ಇಲ್ಲಿ. ಈ ಗುಡಿದ ವಿಶೇಷತೆ ಏನಂದ್ರೆ ಈ ಗುಡಿ ಪೂಜಾರಿಗಳು ಕುರುಬ ಸಮುದಾಯದವರ ಅವರೇ ಎಲ್ಲ ದೇವ್ರ ಪೂಜೆಗಳು ನೋಡ್ಕೋತಾರೆ ಇಲ್ಲಿ. ಇದೇ ನೋಡ್ರಿ ಗುಡಿ ಒಳಗಿಂದು. ಇಲ್ಲಿ ಲೈನ್ ಪ್ರಕಾರ ಹೋಗ್ಬೇಕು ದೇವ್ರ ದರ್ಶನ ಮಾಡ್ಲಕ್ಕ. ಇವಾಗ ಮೇನ್ ನಾವು ದರ್ಶನ ಮಾಡೋಕೆ ಹೋಗೋದು ಅದೇ ನೋಡ್ರಿ ಗುಡಿ. ಎಲ್ಲ ಕಡೆ ಭಂಡಾರಿ ಅದ, ಅರಿಶಿಣ. ಈ ದೇವರಿಗೆ ಅರಿಶಿಣ ಭಾಳ ವಿಶೇಷತೆ, ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ಇಲ್ಲಿ ಅರಿಶಿಣ ಹೊಡಿತಾರ. ಇಲ್ಲಿ ಹಿಂದೆ ಎಲ್ಲ ಭಕ್ತರು 7 ಕೋಟಿಗೆ ಅಂತ ಯಾಕಲ್ಲತ್ತಾರಂದ್ರೆ ಹಿಂದೆ ಮೈಲಾರ ಮಲ್ಲಣ್ಣ ತಿರುಪತಿ ವೆಂಕಟರಮಣಗ ಅವನು ವಿವಾಹ ಸಲುವಾಗಿ 7 ಕೋಟಿ ರೂಪಾಯಿ ಸಾಲ ಕೊಟ್ಟಿನಂತ. ಅದನ್ನು ವಾಪಸ್ ಕೇಳಕ್ಕೆ ಹೋದ್ರೆ ಗೋವಿಂದ ಗೋವಿಂದ ಅದನಂತ ತಿರುಪತಿ ವೆಂಕಟರಮಣ. ಅವತ್ತಿನ ಹಿಡಿದು 7 ಕೋಟಿಗೆ ಅಂತಾರೆ ಎಲ್ಲ ಭಕ್ತರು. ಯಾಕಂದ್ರೆ ಆ ಸಾಲ ಇನ್ನೂ ವಾಪಸ್ ಕೊಟ್ಟಿಲ್ಲ ಅಂತ ತಿರುಪತಿ, ಅದಕ್ಕೋಸ್ಕರ 7 ಕೋಟಿಗೆ ಅಂತ ಕರೀತಾರೆ. ನೀವು ಬೇರೆ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ಹೋದ್ರು ನೋಡಿರ್ಬೇಕು, ಅಲ್ಲೆಲ್ಲ ಕುದುರೆ ಮ್ಯಾಗ ಕುಂತಿರೋ ಮೂರ್ತಿಗಳು ನೋಡ್ತೀರಿ ನೀವು. ಆದ್ರೆ ಈ ಬೀದರ್ ಜಿಲ್ಲೆ ಮೈಲಾರ ಮಲ್ಲಣ್ಣದ ಹೆಂಗದ ಅಂದ್ರೆ ಮೂರ್ತಿ ಉಗ್ರ ರೂಪ ತಳೆದದ. ಕೈದಾಗ ಖಡ್ಗ ಹಿಡ್ಕೊಂಡು ಮುಖ ನೋಡ್ರು ಫುಲ್ ಹಿಂಗ್ ನೋಡ್ರ ಅಂಜಿಕೆ ಬರಬೇಕು ಆ ತರ ಅದ. ಇವಾಗ ನಾ ಗುಡಿ ಒಳಗೆ ಹೋದ್ಬಾಗ ನಿಮಗ ಆ ವಿಗ್ರಹದು ದರ್ಶನ ಮಾಡಿಸೋಕೆ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಗುಡಿ ಒಳಗೆ ವಿಡಿಯೋ ಅಲವ್ ಇಲ್ಲ ಅಂತ ಹೇಳ್ತಾರ. ಆದ್ರೂ ನಾ ಪ್ರಯತ್ನ ಪಡ್ತೀನಿ ನಿಮಗೆಲ್ಲ ದರ್ಶನ ಮಾಡ್ಸೋ ಸಲುವಾಗಿ. ಬೇರೆ ಕಡೆ ಎಲ್ಲ ಯಾಕ ಕುದುರೆ ಮ್ಯಾಗ ಕುಂತೀವೋ ಅಂದ್ರ ಹಿಂದೆ ಏನು ಶಿವ ಮಾರ್ತಾಂಡ ರೂಪ ತಾಳಿ ಉಗ್ರ ರೂಪ ತಾಳಿ ಭೂಮಿ ಬಂದಾಗ ಮಲ್ಲಾಸುರನ ಸಂಹಾರ ಮಾಡೋ ಟೈಮಿಗೆ ಮಲ್ಲಾಸುರ ಅವನಿಗೆ ತನ್ನ ಬಿಳಿ ಕುದುರೆನ ಕೊಡ್ತಾನಂತ. ಅದಕ್ಕೋಸ್ಕರ ಬೇರೆ ಕಡೆ ಎಲ್ಲ ಬಿಳಿ ಕುದುರೆ ಮ್ಯಾಗ ಕುಂತಿದ್ದು ಮೂರ್ತಿಗಳವ. ಈ ಬೀದರ್ ಜಿಲ್ಲೆಗೆ ಉಗ್ರ ರೂಪ ತಾಳಿ ಸಂಹಾರ ಮಾಡಿ ಸಲುವಾಗಿ ಈ ಮೂರ್ತಿ ಈ ತರ ಉಗ್ರ ರೂಪ ತಾಳಿದ ಇಲ್ಲಿ ತೋರಿಸ್ತೀನಿ ನಿಮಗ. ಆಮೇಲೆ ಮುಸ್ಲಿಂ ಜನನು ಇವನಿಗೆ ಪೂಜಿಸ್ತಾರ. ಮೈಲಾರ ಮಲ್ಲಣ್ಣಗ ಮುಲ್ಲಾ ಖಾನ್ ಅಂತ ಪೂಜಿಸ್ತಾರೆ ದೇವ್ರಿಗೆ.
ವಿಶೇಷತೆ ನೋಡ್ರಿ ಇಲ್ಲಿ. ಇಲ್ಲೆಲ್ಲ ಅರಿಶಿಣ ನೋಡ್ಲತ್ತಿರ್ಬೇಕು ನೀವೆಲ್ಲ. ಅರಿಶಿಣ ಕೊಬ್ಬರಿ ಅದೆಲ್ಲ ಹೆಂಗೆ ಇರ್ತದೆ. ಇಲ್ಲೆಲ್ಲ ಭಾಳ ವಿಶೇಷತೆ ಅದ ಇದು. ಫೈನಲಿ ದೇವ್ರ ದರ್ಶನ ಆಯಿತು. ಇಲ್ಲೆಲ್ಲ ಅರಿಶಿಣ ಕೊಬ್ಬರಿ ಹೊಡೆದು ಭಾಳ ವಿಶೇಷತೆ ಅದ. ಈ ಅರಿಶಿಣದ ಒಂದು ಕಥೆನೇ ಅದ ಭಂಡಾರದು. ಹಿಂದೆ ಶಿವ ಮಲ್ಲಾಸುರ ಮತ್ತು ಮಣಕಾಸುರನ ಏನು ಸಂಹಾರ ಮಾಡ್ತಾನ ಆ ಟೈಮಿಗೆ ಶಿವನ ಮೈಗೆಲ್ಲ ಗಾಯ ಆಗಿರ್ತಾವಂತ. ಅವಾಗ ಈ ಭಂಡಾರ ತೊಗೊಂಡು ಮೈಗೆಲ್ಲ ಹಚ್ಕೊಂಡಾಗ ಗಾಯ ಎಲ್ಲ ಕಮ್ಮಿ ಆದವಂತ. ಅದಕ್ಕೋಸ್ಕರ ಈ ಭಂಡಾರ ಭಾಳ ವಿಶೇಷತೆ ಹೊಂದೋದಿಲ್ಲಿ. ಈ ಭಂಡಾರ ಎಲ್ಲ ಯಾಕೆ ಹಿಂಗೆ ಹಾರಿಸ್ತಾರಂದ್ರೆ ಈ ಹಾರಿಸಿ ಭಂಡಾರ ಎಲ್ಲ ಭಕ್ತಾದಿಗಳಿಗೆ ಮೈಗೆ ಹತ್ತಾರ ಅವರು ಮೈಯಾಗಿರೋ ರೋಗಗಳೆಲ್ಲ ಕಮ್ಮಿ ಆಗ್ತಾವಂತ. ಇನ್ನು ಕೊಬ್ಬರಿ ಯಾಕೆ ಹೊಡಿತಾರಂದ್ರೆ ಹಿಂದೆ ಶಿವ ಮಲ್ಲಾಸುರ ಮತ್ತು ಮಣಿಕಾಸುರನ ಸಂಹಾರ ಮಾಡಿದ ಬಳಕ ಅವರ ವಿಜಯಕ್ಕೋಸ್ಕರ ಅವಾಗ ಟೆಂಗ್ ಹೊಡೆದಿರಂತ. ಅದಕ್ಕೋಸ್ಕರ ಇಲ್ಲಿ ಟೆಂಗ್ ಹೊಡೆದು ಕೊಬ್ಬರಿ ಮತ್ತು ಅರಿಶಿಣ ಹಾರಿಸೋದು ಇಲ್ಲಿಂದು ಪದ್ಧತಿ ಅದ. ಹಿಂದೆ ಬಿದರ ಬಹುಮನಿ ಸುಲ್ತಾನರು ಮತ್ತು ನಿಜಾಮರ ಆಳ್ವಿಕೆ ಒಳಗಿರ್ತದ. ಅವಾಗ ಈ ದೇವಸ್ಥಾನ ಅಷ್ಟೊಂದು ದೊಡ್ಡದಾಗಿರ್ಲಿಲ್ಲ ಮತ್ತು ಅವರಿಂದ ಈ ದೇವಸ್ಥಾನ ಸ್ವಲ್ಪ ಧ್ವಂಸ ಆಗಿರ್ತದಂತ. ಆಮೇಲೆ ಇದನ್ನು ಅಹಲ್ಯಾಬಾಯಿ ಹೊಳ್ಕೋರು ಪುನರ್ನಿರ್ಮಾಣ ಮಾಡಿ ಭಾಳ ಚಂದ ಕಟ್ತಾರಂತ. ಆಮೇಲೆ ಈ ದೇವಸ್ಥಾನದ ಜಾತ್ರೆ ಯಾವಾಗ ಇರ್ತದಂದ್ರೆ ಚಟ್ಟಿ ಅಮಾಸಿಯಿಂದ ಎಳ್ಳಮಾಸಿವರೆಗೆ ಇರ್ತದಂತ. 1 ತಿಂಗಳ ಕಾಲ ನಡೀತದಂತ. ಇಲ್ಲಿ ಭಾಳ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಎಲ್ಲ ಇರ್ತದಂತ. ಈ ದೇವಸ್ಥಾನ ಸ್ಥಳಕ್ಕೆ ಖಾನಾಪುರ, ಪ್ರೇಮಪುರ ಮತ್ತು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಖಾನಾಪುರ ಅಂತ ಯಾಕೆ ಕರೀತಾರಂದ್ರೆ ಹಿಂದೆ ನಿಜಾಮರ ಆಳ್ವಿಕೆ ಇರ್ತದೆ ಈ ಬೀದರ್ ಜಿಲ್ಲೆ ಒಳಗೆ. ಈ ಕಡೆ ಈ ದೇವಸ್ಥಾನದಿಂದ ಅವರು ಹೋಗ್ತಾ ಇರ್ತಾರೆ, ಪಯಣ ಬೆಳೆಸ್ತಾ ಇರ್ತಾರೆ. ಅವಾಗ ಈ ದೇವಸ್ಥಾನದ ಹತ್ರ ಅವರು ಊಟ ಮಾಡ್ತಾರಂತ. ಅವಾಗ ಖಾನಾ ಬಹುತ್ ಅಚ್ಚಾ ಹೇ ಅಂತಾರಂತ. ಅದಕ್ಕೋಸ್ಕರ ಖಾನಾಪುರ ಅಂತಲೂ ಕರೀತಾರೆ. ಪ್ರೇಮಪುರ ಅಂತ ಯಾಕೆ ಕರೀತಾರಂದ್ರೆ ಈ ಸ್ಥಳದಾಗ ಹಿಂದೆ ಋಷಿ ಮುನಿಗಳು ಭಾಳ ಪರಸ್ಪರ ಪ್ರೀತಿ ಬಾಂಧವ್ಯಲಿಂತ ಜೀವಿಸ್ತಾ ಇರ್ತಾರಂತ. ಅದಕ್ಕೋಸ್ಕರ ಪ್ರೇಮಪುರ ಅಂತಾರ. ದಕ್ಷಿಣ ಕಾಶಿ ಅಂತ ಯಾಕೆ ಅಂತಾರಂದ್ರೆ ವಾರಣಾಸಿಯಿಂದ ಒಬ್ಬ ಬಂದ ಸನ್ಯಾಸಿ, ಒಬ್ಬ ಋಷಿ ಈ ಜಾಗನೆಲ್ಲ ನೋಡಿ ದಕ್ಷಿಣ ಕಾಶಿ ತರನೇ ಅದಲ್ಲ ಅದಕ್ಕೆ ದಕ್ಷಿಣ ಕಾಶಿ ಅಂತ ಕರೀತಾರಂತ.
ಈ ದೇವಸ್ಥಾನ ಸುತ್ತಮುತ್ತ 108 ಹೊಂಡಗಳು ಇದ್ದವು ಅಂತ ಅವಾಗ. ಇವಾಗ ಇರೋದು 2 ಇಲ್ಲ 3 ಅಷ್ಟೇ ಹೊಂಡಗಳು ನೋಡ್ಬೋದು ನಾವು ಇವಾಗ. ನಿಮಗೆ ತೋರಿಸ್ತೀನಿ ಗುಡಿ ಸುತ್ತಮುತ್ತ ಇರೋ ಹೊಂಡಗಳು 2-3. ಅಲ್ಲಿ ಸ್ನಾನ ಮಾಡ್ತಾ ಇರ್ತಾರ ಭಕ್ತರೆಲ್ಲರೂ. ಆಮೇಲೆ ಇಲ್ಲಿ ಹೊರಗೆಲ್ಲ ಬಹಳ ದೊಡ್ಡ ಜಾಗ ಅದ. ಇಲ್ಲಿ ಬರೋ ಭಕ್ತರೆಲ್ಲ ದೇವ್ರಿಗೆ ಏನಾದ್ರು ಹರಕೆ ಹೊತ್ಕೊಂಡಿರ ಅಂದ್ರ ಅಲ್ಲೆಲ್ಲ ಅಡಿಗೆ ಮಾಡ್ತಾ ಇರ್ತಾರ. ತೋರಿಸ್ತೀನಿ ಇವಾಗ ನಿಮಗ. ಇಲ್ಲೆಲ್ಲ ಅಡಿಗೆ ಮಾಡೋ ಸ್ಥಳಗಳು ಇವೆಲ್ಲ. ಇದೆಲ್ಲ ಗುಡಿ ಸುತ್ತಮುತ್ತ ಇರೋದು. ಫುಲ್ ಎಲ್ಲ ಕಾಡೇ ಅದ ಇಲ್ಲಿ. ಯಾವ ಊರಿಲ್ಲ ಏನಿಲ್ಲ, ಫುಲ್ ಕಾಡದ ಪ್ರದೇಶ ಇದು. ಈ ಹೊಂಡದಾಗ ಸ್ನಾನ ಮಾಡ್ಕೋಬಹುದು. ಇಲ್ಲಿ ಭಕ್ತರೆಲ್ಲ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ತಾರ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಏನಾದ್ರೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.